ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಮಾರ್ನಿಂಗ್ ಎದ್ದು ಕಾಫಿ ಮಾಡ್ಕೊಳ್ಳೋಣ ಅಂತ ಈ ಕಡೆ ಸೈಡ್ ಹಾಲು ಇಟ್ಟಿದ್ದೀನಿ. ಈ ಕಡೆ ಇವತ್ತು ಟಿಫನ್ಗೆ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡೋಣ ಅಂತ ರೈಸ್ಗೆ ಇಟ್ಟಿದ್ದೀನಿ. ರೈಸ್ಗೆ ಇಟ್ಬಿಟ್ಟು ಹೀಗೆ ಮನೆ ಕಸ ಎಲ್ಲ ಹೊಡೆದ್ಬಿಡೋಣ. ಇವತ್ತು ಸ್ವಲ್ಪ ಕಸ ಎಲ್ಲ ಜಾಸ್ತಿ ಇದೆ ಅಂದ್ಬಿಟ್ಟು ಮನೆ ಕಸ ಎಲ್ಲ ಹೊಡೆದು ರೆಡಿ ಮಾಡಿಬಿಟ್ಟು ಕಾಫಿ ಕುಡಿದ್ಬಿಟ್ಟು ಚಿತ್ರಾನ್ನ ಮಾಡೋಣ. ಅಮ್ಮಗೆ ಸ್ವಲ್ಪ ಹುಷಾರಿಲ್ಲ ಇವತ್ತು, ನನ್ನದೇ ಸ್ವಲ್ಪ ಕೆಲಸ. ಅಮ್ಮ ಪಾಪುನ ಎತ್ಕೊಂಡು ಬಿಸಿಲು ಕಾಯ್ತಾಯಿದ್ರು. ಸರಿ ಅಂದ್ಬಿಟ್ಟು ನಾನೇ ಕೆಲಸ ಮಾಡ್ತಾಯಿದ್ದೆ. ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡೋದು ಯಾವ ಥರ ಅಂತ ಅದು ಕೂಡ ರೆಸಿಪಿ ನಿಮ್ಮ ಜೊತೆ ಈ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡ್ತೀರಾ. ಇವತ್ತು ನನ್ನ ಡೈಲಿ ರೊಟೀನ್ ಯಾವ ಥರ ಇರುತ್ತೆ, ಬಟ್ ಇವತ್ತು ಅಮ್ಮ ಸ್ವಲ್ಪ ಹುಷಾರಿಲ್ದಿರೋದ್ರಿಂದ ನಾನು ಏನೇನು ಕೆಲಸ ಮಾಡ್ತೀನಿ, ನನ್ನ ಡೈಲಿ ರೊಟೀನ್ ಯಾವ ಥರ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿ ತೋರಿಸ್ತೀನಿ ನಿಮಗೆ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಗೈಸ್, ಇವಾಗ ಕಾಫಿ ಕೊಟ್ಬಿಟ್ಟು ನೆಕ್ಸ್ಟ್ ಕೆಲಸ ಮಾಡೋಣ. ಅಜ್ಜಿನೂ ಮೊಮ್ಮಗಳು ಇಬ್ಬರು ಬಿಸಿಲು ಕಾಯ್ತಾಯಿದ್ರು, ಚಳಿ ಅಂತ. ಬೆಳಗ್ಗೆ ಎದ್ದು ನಾನು ಕೂಡ ಹಂಗೆ ಸ್ವಲ್ಪ ಹೊತ್ತು ಬಿಸಿಲು ಕಾಯ್ತಾಯಿದ್ದೆ. ಸರಿ ಕಾಫಿ ಮಾಡ್ಕೊಂಡು ಕೊಟ್ಬಿಟ್ಟು ನೆಕ್ಸ್ಟ್ ಕೆಲಸ ನೋಡೋಣ. ಟಿಫನ್ಗೆ ಇವತ್ತು ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೆ. ನೆಕ್ಸ್ಟ್ ಇವತ್ತು ಟಿಫನ್ಗೆ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಅದು ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲೊಂದು ಜಾರ್ ತೊಗೊಂಡು ಒಂದು 4 ರಿಂದ 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ಖಾರಕ್ಕೆ ತೊಗೊಳ್ಳಿ. ಹಾಗೆ ನಾನಿಲ್ಲಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನಾನು ಹಂಗೆ ಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ. ಕಾಯಿ ಮತ್ತು ಅರಿಶಿನ, ಸ್ವಲ್ಪ ಹಂಗೆ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ನೀರು ಹಾಕ್ತಿರ ತರಿಯಾಗಿ ರುಬ್ಕೊಂಡಿದ್ದೀನಿ. ಇದನ್ನು ರುಬ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅಲ್ಲಿ ಸ್ವಲ್ಪ ಕರೆಂಟ್ ಇಟ್ಟೋಗ್ಬಿಟ್ಟಿದೆ, ಕತ್ತಲೆ ಕಾಣಿಸ್ತಾ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಫ್ಲಾಶ್ ಆನ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ. ಒಂದು ಪ್ಯಾನ್ ಹಾಕ್ಕೊಂಡು 2 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಮತ್ತು ಕಡಲೆಬೀಜ, ಉದ್ದಿನಬೇಳೆ, ಕಡಲೆಬೇಳೆನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಫ್ರೈ ಮಾಡಿಕೊಂಡು ತೆಗೆದು ಸೈಡ್ಗೆ ಇಟ್ಕೊತಾ ಇಲ್ಲ, ಹಾಗೆ ಫ್ರೈ ಮಾಡಿಕೊಂಡು ಜೊತೆಲೇ ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ನಾನು ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಯಾವುದೇ ರೀತಿ ಮೆಣಸಿನ್ಕಾಯಿ, ಈರುಳ್ಳಿ ಏನೂ ಹಾಕ್ಕೊತಾ ಇಲ್ಲ. ಒಣಮೆಣ್ಸಿನ್ಕಾಯಿನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನಾನು ತೊಗೊಂಡಿದ್ದಂಥ ಕ್ಯಾಪ್ಸಿಕಮ್ನು ಕೂಡ ಇವಾಗಲೇ ಹಾಕ್ಕೊತಾ ಇದ್ದೀನಿ. ಎಣ್ಣೆಲೇ ಫ್ರೈ ಮಾಡ್ಕೊಬೇಕು ಅದನ್ನು. ಕ್ಯಾಪ್ಸಿಕಮ್ನು ಹಾಕ್ಕೊಂಡು ಯಾವುದೇ ರೀತಿ ನೀವೇ ನೋಡ್ತಾ ಇರ್ಬೋದು, ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ದಿರನೇ ಚಿತ್ರಾನ್ನ ಮಾಡ್ಬೋದು. ಕ್ಯಾಪ್ಸಿಕಮ್ ಒಂದಿದ್ರೆ ಬೇಗನೆ ಕ್ವಿಕ್ಕಾಗಿ ಮಾಡ್ಕೊಬೋದು. ಟೇಸ್ಟ್ ಅಂತೂ ನಿಜವಾಗ್ಲೂ ಸೂಪರಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ನಿಮ್ಮ ಮನೇಲೂ ಇಷ್ಟ ಆಗ್ಬೋದು. ಒಂದ್ಸಲ ಟ್ರೈ ಮಾಡಿ ಮಾಡಿಕೊಡಿ. ಮತ್ತು ನಾನು ರುಬ್ಬಿದಂಥದ್ದನ್ನು ಇವಾಗ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಫೈನಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಟೇಸ್ಟ್ ಅಂತೂ ನಿಜವಾಗ್ಲೂ ಹಂಗೆ ಸೂಪರಾಗಿ ಬಂದಿತ್ತು. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ, ಇಷ್ಟ ಆಗ್ಬೋದು ಅಂತ ಅಂದ್ಕೊತೀನಿ. ಓಕೆ ಗೈಸ್, ಇದನ್ನು ಮಾಡಿಬಿಟ್ಟು ನೆಕ್ಸ್ಟ್ ನಾನು ಬಟ್ಟೆ ಎಲ್ಲ ಮಡ್ಸೋದು ಸ್ವಲ್ಪ, ಅದನ್ನು ಮಡ್ಚೋಕ್ಕೆ ಹೋಗಬೇಕು. ಎಷ್ಟೊಂದು ರಾಶಿ ಬಟ್ಟೆ ಇದ್ದಾವೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತ. ಬಟ್ಟೆ ಎಲ್ಲ ಮಡ್ಚ್ಬಿಟ್ಟು ಫ್ರೆಶ್ ಅಪ್ ಆಗ್ಲಿಕ್ಕೆ ಹೋಗಬೇಕು. ನನ್ನ ಮಗಳಿಗೂ ಫ್ರೆಶ್ ಅಪ್ ಮಾಡಬೇಕು. ಇನ್ನು ಎಷ್ಟೊಂದು ರಾಶಿ ಬಟ್ಟೆ ಇದ್ದಾವೆ ಗೈಸ್. ಅಮ್ಮ ಸ್ವಲ್ಪ ಹುಷಾರಿಲ್ಲ ಅಂದರೆ ಎಷ್ಟು ಕೆಲಸ ನೋಡಿ ಪಾಪ, ಅವ್ರು ಎಷ್ಟು ಮಾಡ್ತಾರೆ. ರಾಶಿ ಬಟ್ಟೆ ಇದೆ. ಇವಾಗ ಜಸ್ಟ್ ಟಿಫನ್ ಮಾಡ್ಬಿಟ್ಟು ಬಂದಿದ್ದೀನಿ. ಇಷ್ಟು ರಾಶಿ ಬಟ್ಟೆ ಎಲ್ಲ ಮಡಚಿ ಆಮೇಲೆ ಪಾಪುಗೆ ಫ್ರೆಶ್ ಅಪ್ ಸ್ನಾನ ಮಾಡಿಸ್ಬೇಕು. ಇದು ನಾನು ಫ್ರೆಶ್ ಅಪ್ ಆಗಬೇಕು. ನನ್ನ ಹಸ್ಬೆಂಡ್ ಬರ್ತೀನಿ ಇವತ್ತು, ಸ್ವಲ್ಪ ಹೊರಗಡೆ ಹೋಗಬೇಕು, ಹಾಲಳ್ಳಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಬೇರೆ ಅವ್ರು ಬರೋಷ್ಟರಲ್ಲಿ ನಾನು ಫ್ರೆಶ್ ಅಪ್ ಆಗಿ ರೆಡಿ ಆಗಬೇಕು. ಇನ್ನೂ ಟಿಫನ್ ತಿಂದಿಲ್ಲ. ಅಮ್ಮ ಸ್ವಲ್ಪ ಲೈಟಾಗಿ ಹುಷಾರಿಲ್ಲ ಅಂದರೆ ಎಷ್ಟು ಕಷ್ಟ ನೋಡಿ. ಇಷ್ಟು ದಿನವರೆಗೂ ಪಾಪು ನೋಡಿಕೊಂಡು ನಾನು ಟಿಫನ್ ಊಟ ತಿನ್ಕೊಂಡು ಮಲ್ಕೊಂಡಿದ್ದು ಅಷ್ಟೇ ನನ್ನ ಕೆಲಸ ಆಗಿತ್ತು. ಬಟ್ ಇವತ್ತು ಸ್ವಲ್ಪ ರಿಸ್ಕ್ ಅನಿಸಿದೆ. ಡೈಲಿ ಮಾರ್ನಿಂಗ್ ಎದ್ದಿದ ತಕ್ಷಣ ಏನಪ್ಪ ಟಿಫನ್ ಮಾಡೋದು ಅನ್ನೋದೇ ಯೋಚನೆ. ಜಸ್ಟ್ ಇವಾಗ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡಿಬಿಟ್ಟು ಬಂದಿದ್ದೀನಿ. ಇವಾಗ ಇಷ್ಟು ಬಟ್ಟೆ ಎಲ್ಲ ಮಡಚಿಟ್ಟು ಪಾಪಗೆ ಸ್ನಾನ ಮಾಡಿಸ್ಬೇಕು. ಸ್ನಾನ ಮಾಡಿಸ್ಬಿಟ್ಟು ಬಟ್ಟೆ ಎಲ್ಲ ಮಡಚಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವತ್ತು ನನ್ನ ರೊಟೀನ್ ಯಾವ ಥರ ಇರುತ್ತೆ, ನಾನು ಏನೇನು ವರ್ಕ್ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಷ್ಟೇ ಈ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನನಗೆ ಇದೇ ಥರ ನೀವು ಸಪೋರ್ಟ್ ಮಾಡ್ತಾಯಿರಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನನಗೋಸ್ಕರ. ಓಕೆ ಗಾಯ್ಸ್, ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಆಮೇಲೆ ಮಗಳು ಆರಾಮಾಗಿ ಆಟ ಆಡ್ಕೊಂಡು ಮಲ್ಕೊಂಡಿದ್ದಾಳೆ. ಇವಾಗ ಅವಳಿಗೆ ಸ್ನಾನ ಮಾಡಿಸ್ಬೇಕು ನೋಡಿ. ಅವಳಿಗೆ ಹೊಟ್ಟೆ ತುಂಬಿದ್ರೆ ಆರಾಮಾಗಿ ಆಟ ಆಡ್ಕೊಂಡು ಮಲ್ಕೊಂಡಿರ್ತಾಳೆ ಗಾಯ್ಸ್. ನನ್ನ ಮಗಳಿಗೆ ಸ್ನಾನ ಆಯಿತು, ಅವಳಿಗೆ ಸ್ನಾನ ಮಾಡಿ ಮಲಗಿಸಿದ್ದೀನಿ. ಅವಳು ಆರಾಮಾಗಿ ನಿದ್ದೆ ಮಾಡ್ತಾ ಇರ್ತಾಳೆ. ಅಷ್ಟೇ ನಾನು ಕೂಡ ಫ್ರೆಶ್ ಅಪ್ ಆಗಿ ಬರ್ತೀನಿ. ಜಸ್ಟ್ ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ. ಇವಾಗ ಟಿಫನ್ ತಿನ್ನಬೇಕು. ನನ್ನ ಹಸ್ಬೆಂಡ್ ಬರೋ ಅಷ್ಟರಲ್ಲಿ ಟಿಫನ್ ತಿಂದ್ಬಿಟ್ಟು ನನ್ನ ಮಗಳು ಅಷ್ಟರಲ್ಲಿ ಎದೊಳ್ತಾಳೆ. ಅವಳಿಗೆ ಸರಿ ತಿನ್ನಿಸ್ಬೇಕು. ಸರಿ ತಿನ್ನಿಸಾದ್ಮೇಲೆ ಹೊರಗಡೆ ಹೋಗೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಗಾಯ್ಸ್, ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ ಏನೋ ಗೊತ್ತಿಲ್ಲ. ಹ್ಞೂ ಅಂತ ಹೇಳಿದ್ದಾರೆ. ಅವ್ರು ಬಂದಮೇಲೆ ನೋಡೋಣ, ಹೋದರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಇವಾಗ ಬನ್ನಿ. ಅವಳು ನನ್ನ ಮಗಳು ಎದೊಳೋಷ್ಟರಲ್ಲಿ ಮಲ್ಕೊಂಡಿದ್ದಾಳೆ. ಇನ್ನು
ಅವಳು ಎದೋಳು ಅಷ್ಟರಲ್ಲಿ ಟಿಫನ್ ತಿನ್ಕೊಬಿಡೋಣ. ಅಷ್ಟರಲ್ಲಿ ನನ್ನ ಹಸ್ಬೆಂಡು ಬರ್ತಾರೆ. ನೋಡಿ, ನಾನು ಮಾಡಿದಂಥ ಕ್ಯಾಪ್ಸಿಕಮ್ ಚಿತ್ರಾನ್ನ ನಿಜವಾಗ್ಲೂ ಟೇಸ್ಟ್ ಅಂತೂ ಸೂಪರಾಗಿತ್ತು. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಆಯಿತಾ. ನನ್ನ ಹಸ್ಬೆಂಡ್ ಬಂದರು, ಇವಾಗ ಹೊಡ್ತಾ ಇದ್ದೀವಿ. ವಿಡಿಯೋಗೆ ಆಯ್ ಮಾಡಿ ಅಂದರೆ ಅವ್ರು ನಾಚ್ಕೊತಾ ಇದ್ರು ನಾನು ಮಾಡಲ್ಲ ಅಂತ. ಅವ್ರು ಸ್ವಲ್ಪ ಹಾಗೆ ಶೈ. ಆಯ್ ಮಾಡು. ಇವಾಗ ಹೊರಡ್ತಾ ಇದ್ದೀವಿ. ನನ್ನ ಮಗನ ಮನೇಲೇ ಬಿಟ್ಬಿಟ್ಟು ಬೈಕಲ್ಲಿ ಹೋಗೋಣ ಅಂದ್ಕೊಂಡ್ವಿ. ನೋಡಿದ್ರೆ ಅವಳು ಇರೋಲ್ಲ, ಬೇಡ ಆಟೋದಲ್ಲೇ ಹೋಗೋಣ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಆಟೋ ಇಟ್ಕೊಂಡು ಬಂದಿದ್ರು. ಆಟೋದಲ್ಲೇ ಹೊರಡ್ತಾ ಇದ್ದೀವಿ. ಜಸ್ಟ್ ಇವಾಗ ಆಲಳಿಗೆ ಬಂದ್ವಿ. ಆಲಳಿಗೆ ಬಂದು ಎಷ್ಟೋ ದಿವಸದ ಮೇಲೆ ಆಗ್ಬಿಟ್ಟಿತ್ತು. ಇವಾಗ ಬರ್ತಾ ಇದ್ದೀವಿ. ಸ್ವಲ್ಪ ಕೆಲಸ ಇತ್ತು, ನಮಗೆ ಬಟ್ಟೆ ಎಲ್ಲ ಸ್ಟಿಚ್ ಮಾಡಿಸ್ಬೇಕಿತ್ತು ನ್ಯೂ ಇಯರ್ಗೆ. ಸೊ ಅದನ್ನು ಮಾಡಿಸ್ಕೊಂಡು ಹಂಗೆ ಇವತ್ತು ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ತೊಗೊಂಡು ಸ್ವಲ್ಪ ನಾನು ಐಬ್ರೋನು ಕೂಡ ಮಾಡಿಸ್ಬೇಕಿತ್ತು. ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಪಾಪುನ ಮನೇಲಿ ಬಿಟ್ಟು ಬರೋಣ ಅಂದ್ಕೊಂಡ್ವಿ. ಬೇಡ, ಹತ್ರ ಅಲ್ವಾ, ಅವಳು ಇರೋಲ್ಲ ಮನೆಯಲ್ಲಿ, ಸುಮ್ಮನೆ ಆಮೇಲೆ ಹತ್ರ ವಾಪಸ್ ಬೇಗ ಬರ್ಲಿಕ್ಕೆ ಆಗಲ್ಲ ಅಂದ್ಬಿಟ್ಟು ಬಂದ್ವಿ. ಇವಾಗ ಬಟ್ಟೆ ಎಲ್ಲ ಸ್ಟಿಚ್ ಮಾಡಿಸ್ತಾ ಇದ್ದೀನಿ. ಸ್ಟಿಚ್ ಮಾಡಿಸ್ಕೊಂಡು ನೆಕ್ಸ್ಟ್ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕು. ಹಂಗೆ ಸ್ವಲ್ಪ ಇಲ್ಲಿ ರೇಷನ್ ಅಂಗಡಿಲಿ ಸಾಸ್ ತೊಗೋಬೇಕಿತ್ತು. ಸೊ ಹಂಗೆ ಇಲ್ಲಿ ರೇಷನ್ ಅಂಗಡಿ ಬಂದಿದ್ದೀನಿ ಗೈಸ್. ಇಷ್ಟು ರೇಷನ್ ಅಂಗಡಿಯಿಂದ ಪಾರ್ಲರ್ಗೆ ಹೋಗ್ಬಿಟ್ಟು ಸ್ವಲ್ಪ ಐಬ್ರೋ ಮಾಡಿಸ್ಕೋಬೇಕು. ಐಬ್ರೋ ಮಾಡಿಸ್ಕೊಂಡು ಮನೆಗೆ ಹೊರಡೋದು. ಇವಾಗ ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಕೂಡ ತೊಗೋಬೇಕು. ನಾನ್ ವೆಜ್ ತೊಗೊಂಡು ಹೊರಡೋದು. ನೋಡಿ ಗೈಸ್, ಅಪ್ಪ ಮಗಳು ಇಬ್ಬರು ರೋಡಲ್ಲ, ನಾನು ತಿರುಗಾಡ್ತಾ ಇದ್ದೀನಿ. ಇಬ್ಬರು ಬಿಸಿಲು ಅಂತ ಆಟೋದಲ್ಲಿ ಸೇಫ್ಟಿ ಕೂತ್ಕೊಂಡಿದ್ದಾರೆ, ಎಲ್ಲೂ ಬರ್ತಾಯಿಲ್ಲ. ನೋಡಿ, ಅಪ್ಪ ಮಗಳು ಇಬ್ಬರು ಬಿಸಿಲು ಅಂತ ಇಲ್ಲೇ ಸೇಫ್ಟಿಯಾಗಿ ಕೂತ್ಕೊಂಡವ್ರೆ. ನಾವು ಮಾತ್ರ ತಿರುಗಾಡ್ಕೊಂಡು ಬರ್ತಾ ಇದ್ದೀನಿ. ಗೈಸ್, ಇವಾಗ ಪಾರ್ಲರ್ಗೆ ಬಂದಿದ್ದೀನಿ. ನಾಳೆ ಯಾವುದು ಪಾರ್ಲರ್ಗೆ ಹೋಗಿದ್ದೀವಿ. ಊಟ ಟೈಮು ಕೂಡ ಆಗಿತ್ತು. ಸೊ ಪಾಪ ಅದಕ್ಕೆ ಅವರು ಊಟ ಮಾಡ್ತಾ ಇದ್ರು, ವೆಯ್ಟ್ ಮಾಡ್ತಾ ಇದ್ದೆ ನಾನು. ಇವಾಗ ನೆಕ್ಸ್ಟು ನಾನ್ ವೆಜ್ ತೊಗೊಂಡು ಮನೆಗೆ ಹೊರಡೋದೆ ಗೈಸ್. ಏನೂ ಇಲ್ಲ, ಕೆಲಸ ಮುಗೀತು, ಐಬ್ರೋ ಮಾಡಿಸ್ಕೊಂಡೆ. ಈ ಗೋಬಿ ತಿನ್ಕೊಂಡು ಮನೆಗೆ ಹೊರಡೋದೆ ಗೈಸ್. ಗೋಬಿ ತಿನ್ಬೇಕು ಅನಿಸಿತ್ತು, ಸೊ ಅದಕ್ಕೆ ತಿನ್ಕೊಂಡು ಗೈಸ್ ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಆಲ್ರೆಡಿ ಊಟ ಟೈಮ್ ಆಗೋಗ್ಬಿಟ್ಟಿದೆ. ಇವಾಗ ಸಂಡೇ ಸ್ಪೆಷಲ್ಲು ನಾನ್ ವೆಜ್ ಮಾಡಬೇಕು, ತೊಗೊಬಂದಿದ್ದೀವಿ. ಸೊ ಅದಕ್ಕೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇದೊಂದು ಶಾರ್ಟ್ ವಿಡಿಯೋ ಆಗಿರುತ್ತೆ. ಪ್ಲೀಸ್ ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.